ಇನ್ನು ಕೇರಳಂನ ಮುಂದಿನ ಮುಖ್ಯಮಂತ್ರಿ ಆಯ್ಕೆ ವಿಚಾರ ಇದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಕುತೂಹಲವನ್ನ ಕೆರಳಿಸಿದೆ. ಯಾರಾಗ್ತಾರೆ, ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಸಚಿವ ಜಮೀರ್ ಅವರ ಹೆಗಲಿಗೂ ಸಿಎಂ ಆಯ್ಕೆ ಜವಾಬ್ದಾರಿ. ಮುಸ್ಲಿಂ ಲೀಗ್ ನಾಯಕರನ್ನ ಮನವೊಲಿಸುವ ಜವಾಬ್ದಾರಿ ಜಮೀರ್ ಅವರ ಹೆಗಲ ಮೇಲೆ ಬಿದ್ದಿದೆ. ಕೇರಳಂನಲ್ಲಿ 23 ಸ್ಥಾನಗಳನ್ನು ಗೆದ್ದಿರುವ ಮುಸ್ಲಿಂ ಲೀಗ್ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿರುವ ಕುಯಿಲಿಕುಟ್ಟಿ ಇಂದು ಕ್ಯಾಲಿಕಟ್ ಅಥವಾ ಕೊಚ್ಚಿನ್ನಲ್ಲಿ ಜಮೀರ್ ಅವರು ಸಭೆಯನ್ನು ಮಾಡ್ತಾರೆ. ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿರುವ ಕುಯಿಲಿಕುಟ್ಟಿಯವರ ಜೊತೆಗೆ ಸಚಿವ ಜಮೀರ್ ಅವರು ಚರ್ಚೆಯನ್ನು ಮಾಡ್ತಾರೆ. ಕೆಸಿ ವೇಣುಗೋಪಾಲ್ ಸೂಚನೆಯಂತೆ ಜಮೀರ್ ಮಾತುಕತೆಯನ್ನು ನಡೆಸಲಿದ್ದಾರೆ. ಬಳಿಕ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಲಿದ್ದಾರೆ. ಅಲೆಪ್ಪಿಯಲ್ಲಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗ್ತಾರೆ. ಮುಸ್ಲಿಂ ಲೀಗ್ ಸೇರಿದಂತೆ ಯುಡಿಎಫ್ ಪರ ಪ್ರಚಾರ ನಡೆಸಿದ್ರು ಜಮೀರ್ ಅಹಮದ್ ಖಾನ್ ಅವರು ಪ್ರಚಾರ ಮಾಡಿದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಯುಡಿಎಫ್ ಗೆದ್ದು ಬೀಗಿದೆ. ಎಲ್ಡಿಎಫ್ಗೆ ಸೋಲು. ನಿನ್ನೆಯೇ ಸಿಎಂ ಸ್ಥಾನಕ್ಕೆ ಪಿಣರಾಯಿ ವಿಜಯನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಅವರ ರಾಜೀನಾಮೆ ಅಂಗೀಕಾರ ಆಗಿದೆ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರಿಂದ ಮುಂದಿನ ಸಿಎಂ ಅಧಿಕಾರ ಸ್ವೀಕರಿಸುವವರೆಗೂ ಕೂಡ ಉಸ್ತುವಾರಿ ಸಿಎಂ ಆಗಿ ಪಿಣರಾಯಿ ವಿಜಯನ್ ಅವರು ಮುಂದುವರಿಯಲಿ ಅಂತ ಹೇಳಿ ಸೂಚನೆಯನ್ನ ಸಹ ನೀಡಲಾಗಿದೆ. ಕೇರಳಂ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಯ್ಕೆ ವಿಚಾರ. ಸಿಎಲ್ಪಿ ನಾಯಕನ ಆಯ್ಕೆಗೆ ವೀಕ್ಷಕರ ತಂಡವನ್ನ ಕಳಿಸುವ ಸಾಧ್ಯತೆ ಇದೆ. ಎಐಸಿಸಿಯಿಂದ ವೀಕ್ಷಕರ ತಂಡ ಕಳಿಸುವ ಸಾಧ್ಯತೆ. ಶಾಸಕರ ಅಭಿಪ್ರಾಯವನ್ನ ಪಡೆದು ಈ ವೀಕ್ಷಕರ ತಂಡ ಹೈಕಮಾಂಡ್ಗೆ ವರದಿಯನ್ನ ಸಲ್ಲಿಕೆ ಮಾಡುತ್ತೆ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ಕೇರಳದಿಂದ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಕೇರಳದಲ್ಲಿ ಸಿಎಂ ಯಾರಾಗ್ತಾರೆ ಅನ್ನೋ ಕುತೂಹಲ ಇದೆ. ಸಾಕಷ್ಟು ಮಂದಿ ಕ್ಯೂನಲ್ಲಿದ್ದಾರೆ. ಸಿಎಂ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಯಾರನ್ನ ಆಯ್ಕೆ ಮಾಡಬಹುದು, ಆ ನಿಟ್ಟಿನಲ್ಲಿ ಯುಡಿಎಫ್ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದೆ? ಜಮೀರ್ ಅವರಿಗೆ ಹೊಸ ಜವಾಬ್ದಾರಿಯನ್ನು ಬೇರೆ ಕೊಟ್ಟಿದ್ದಾರೆ. ಏನಾಗುತ್ತೆ ಅಂತ? ಮಧುಶ್ರೀ, ನಿನ್ನೆ ಯುಡಿಎಫ್ಗೆ ಬಹುಮತ ಖಚಿತವಾದ ಬಳಿಕ ಮೂವರೀಗ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿದ್ದಾರೆ. ವಿ.ಡಿ. ಸತೀಸನ್ ಮತ್ತು ರಮೇಶ್ ಚೆನ್ನಿತ್ತಲ ಹಾಗೂ ಕೆಸಿ ವೇಣುಗೋಪಾಲ್. ಹೀಗಾಗಿ ಈ ಮೂವರ ಪೈಕಿ ಒಬ್ಬರು ಮುಂದಿನ ಕೇರಳದ ಮುಖ್ಯಮಂತ್ರಿ ಆಗುವಂಥದ್ದು, ಅದು ಕೂಡ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗುವಂಥದ್ದು ಬಹುತೇಕ ನಿಶ್ಚಿತ ಆಗಿದೆ. ಮತ್ತು ಆ ಸಂಬಂಧಿತವಾದಂತಹ ಪ್ರಕ್ರಿಯೆಗಳು ಇನ್ನಷ್ಟೇ ಆರಂಭವಾಗಬೇಕಾಗಿದೆ. ಯಾಕೆಂದರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಕಾಂಗ್ರೆಸ್ ಶಾಸನ ಪಕ್ಷದ ನಾಯಕನ ಆಯ್ಕೆಯನ್ನು ಮಾಡಿ ಅಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಈ ಸಂದರ್ಭಕ್ಕೆ ಬಹಳ ಕಡಿಮೆ ಇದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ವೀಕ್ಷಕರನ್ನ ತಿರುವನಂತಪುರಂಗೆ ಕಳುಹಿಸಿ ಇಲ್ಲಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ನಂತರ ಆ ವರದಿಯನ್ನು ವೀಕ್ಷಕರ ತಂಡ ಎಐಸಿಸಿಗೆ ಸಲ್ಲಿಕೆ ಮಾಡಿದ ನಂತರ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಯಿಂದಲೇ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂಥ ಘೋಷಣೆಯನ್ನು ಮಾಡುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಇದು ಪ್ರಕ್ರಿಯೆಗಳು, ಈ ಬೆಳವಣಿಗೆ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಮುಸ್ಲಿಂ ಲೀಗ್ ಕೂಡ ಈ ಯುಡಿಎಫ್ನ ಭಾಗವಾಗಿದ್ದು 23 ಸ್ಥಾನಗಳಲ್ಲಿ ಗೆದ್ದುಕೊಂಡಿದೆ. ಹೀಗಾಗಿ ಈ ಹಿಂದೆ ಅಂದರೆ ಯಾವಾಗ ಚುನಾವಣೋತ್ತರ ಸಮೀಕ್ಷೆ ಬಂದ ಬಳಿಕ ಯುಡಿಎಫ್ಗೆ ಅಧಿಕಾರ ಬರುತ್ತೆ ಅನ್ನುವಂಥ ಖಚಿತವಾದ ಬಳಿಕವೇ ಮುಸ್ಲಿಂ ಲೀಗ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದನ್ನು ಕೇರಳ ದಲಿತ ಫೆಡರೇಷನ್ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿಯನ್ನ ಮಾಡಿತ್ತು. ಅಲ್ಲಿ ಶಾಸಕ ವಿ.ಕೆ. ಕುഞ്ഞാലിക്കുട്ടി ಅವರನ್ನ ಸಿಎಂ ಸ್ಥಾನಕ್ಕೆ ಪರಿಗಣಿಸಬೇಕನ್ನುವಂಥ ಮನವಿಯನ್ನು ಕೂಡ ಮಾಡಲಾಗಿತ್ತು. ಹೀಗಾಗಿ ಕುഞ്ഞാലിക്കുട്ടി ಅವರು ಕೂಡ ಆಕಾಂಕ್ಷಿ ಆಗಿರುವಂಥದ್ದು. ಅವರ ಮನವೊಲಿಕೆ ಮಾಡುವಂತಹ ಜವಾಬ್ದಾರಿಯನ್ನ ಕೆಸಿ ವೇಣುಗೋಪಾಲ್ ಅವರು ಸಚಿವ ಜಮೀರ್ ಅಹಮದ್ ಅವರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಬಹುತೇಕ ಇವತ್ತು ಕ್ಯಾಲಿಕಟ್ನಲ್ಲಿ ಅಥವಾ ಕೊಚ್ಚಿನ್ನಲ್ಲಿ ಜಮೀರ್ ಅಹಮದ್ ಅವರು ಕುഞ്ഞാലിക്കുട്ടി ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ಮಾಡ್ತಾರೆ. ಮುಸ್ಲಿಂ ಲೀಗ್ನ ಮುಖಂಡರ ಜೊತೆ ಮಾತುಕತೆಯನ್ನು ಮಾಡ್ತಾರೆ. ಆ ಬಳಿಕ ಅಲೆಪ್ಪಿ ಅಥವಾ ಕೊಚ್ಚಿನ್ನಲ್ಲಿ ವೇಣುಗೋಪಾಲ್ ಅವರನ್ನ ಇವತ್ತು ಜಮೀರ್ ಅಹಮದ್ ಭೇಟಿ ಮಾಡುವಂತಹ ಸಾಧ್ಯತೆಗಳಿವೆ. ಯಾಕಂದ್ರೆ ರಾಜ್ಯದ ಕೇರಳದಲ್ಲಿ ಸುಮಾರು 41 ಕ್ಷೇತ್ರಗಳಲ್ಲಿ ಜಮೀರ್ ಅಹಮದ್ ಅವರಿಗೆ ಅಂದ್ರೆ ಈ ಚುನಾವಣಾ ಪ್ರಚಾರ ಜವಾಬ್ದಾರಿಯನ್ನ ಕಾಂಗ್ರೆಸ್ ವಹಿಸಿತ್ತು. ಆ ಪೈಕಿ ಸುಮಾರು 27 ಕ್ಷೇತ್ರದಲ್ಲಿ ಮುಸ್ಲಿಂ ಲೀಗ್ ಸೇರಿದಂತೆ ಯುಡಿಎಫ್ ಜಯವನ್ನ ಗಳಿಸಿದೆ. ಹೀಗಾಗಿ ಮುಸ್ಲಿಂ ಲೀಗ್ ಮುಖಂಡರ ಮನವರಿಕೆ ಮಾಡುವಂತಹ ಜವಾಬ್ದಾರಿಯನ್ನ ಖುದ್ದಾಗಿ ಕೆಸಿ ವೇಣುಗೋಪಾಲ್ ಅವರು ಜಮೀರ್ ಅಹಮದ್ ಅವರಿಗೆ ವಹಿಸಿದ್ದಾರೆ. ಹೀಗಾಗಿ ಈ ಬೆಳವಣಿಗೆಗಳು ಮತ್ತೊಂದು ಕಡೆಯಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಕೆಸಿ ವೇಣುಗೋಪಾಲ್ ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ರೇಸ್ನಲ್ಲಿರುವಂತಹ ಕಾರಣಕ್ಕಾಗಿ ಅವರೇ ಮುಂದಿನ ಮುಖ್ಯಮಂತ್ರಿ ಆಗಬಹುದು ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಯಾಕಂದ್ರೆ ಈಗ ಗೆದ್ದಿರುವಂತಹ ಕಾಂಗ್ರೆಸ್ನ ಬಹುತೇಕ ಶಾಸಕರುಗಳಲ್ಲಿ, ಹೊಸ ಶಾಸಕರುಗಳಲ್ಲಿ ಹೆಚ್ಚಿನವರು ವೇಣುಗೋಪಾಲ್ ಅವರ ನಿಷ್ಠರು. ವೇಣುಗೋಪಾಲ್ ಟಿಕೆಟ್ ಕೊಡಿಸಿದಂಥವರಲ್ಲೇ ಹೆಚ್ಚಿನವರು ಗೆಲುವನ್ನು ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹೀಗಾಗಿ ಒಂದು ವೇಳೆ ಪ್ರಬಲವಾಗಿ ವೇಣುಗೋಪಾಲ್ ರೇಸ್ನಲ್ಲಿ ನಿಂತಾಗ ಈ ಗೆದ್ದಿರುವಂತಹ ಶಾಸಕರು ವೇಣುಗೋಪಾಲ್ ಅವರ ಪರವಾಗಿ ತಮ್ಮ ಬೆಂಬಲವನ್ನು ಸೂಚಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾದಂಥ ಸಂದರ್ಭದಲ್ಲಿ ಅದರ ಜೊತೆಗೆ ಎಐಸಿಸಿ ವೇಣುಗೋಪಾಲ್ ಅವರನ್ನ ಕೇರಳಕ್ಕೆ ಕಳುಹಿಸಿದರೆ, ಮುಖ್ಯಮಂತ್ರಿಯಾಗಿ ಮಾಡುವಂತಕ್ಕೆ ತೀರ್ಮಾನವನ್ನ ಮಾಡಿದರೆ ವೇಣುಗೋಪಾಲ್ ಅವರು ಕೇರಳದ ಮುಂದಿನ ಮುಖ್ಯಮಂತ್ರಿ ಆಗಬಹುದು. ಇಲ್ಲದೆ ಹೋದಲ್ಲಿ ಎಐಸಿಸಿಯಲ್ಲೇ ಪ್ರಧಾನ ಕಾರ್ಯದರ್ಶಿಯಾಗಿ ವೇಣುಗೋಪಾಲ್ ಮುಂದುವರಿದ್ರೆ ಇಲ್ಲಿ ವಿ.ಡಿ. ಸತೀಸನ್ ಮತ್ತು ರಮೇಶ್ ಚೆನ್ನಿತ್ತಲ ಅವರ ಮಧ್ಯೆ
ಮಧ್ಯೆ ಸ್ಪರ್ಧೆ ಏರ್ಪಡುತ್ತೆ. ಬಹುತೇಕ ವಿ ಡಿ ಸತೀಸನ್ ಅವರೇ ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆಗಳಿವೆ. ಯಾಕೆಂದ್ರೆ UDF ನ ಉಳಿದಂತ ಪಾಲುದಾರ ಪಕ್ಷಗಳಾಗಿರುವಂತಹ RSP ಇರ್ಬೋದು, ಮುಸ್ಲಿಂ ಲೀಗ್ ಇರ್ಬೋದು, ಇವರೆಲ್ಲರೂ ಕೂಡ ವಿ ಡಿ ಸತೀಸನ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಮಧ್ಯೆ ರಮೇಶ್ ಚೆನ್ನಿತ್ತಲ್ ಅವರು ಹಿರಿಯ ಕಾಂಗ್ರೆಸ್ಸಿಗ ಅನ್ನುವಂತಹ ಒಂದು ನೆಲೆಗಟ್ಟಿನಲ್ಲಿ ಅವರು ಕ್ಲೈಮ್ ಅನ್ನ ಮಾಡ್ತಾ ಇರುವಂತದ್ದು. ಮತ್ತು 2021 ಚುನಾವಣೆಯಲ್ಲಿ ಒಂದು ವೇಳೆ UDF ಅಧಿಕಾರಕ್ಕೆ ಬಂದಿದ್ರೆ ಆಗ ರಮೇಶ್ ಚೆನ್ನಿತ್ತಲ್ ಅವರೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆ ಸಂದರ್ಭಕ್ಕೆ ಅವರಿಗೆ ಅವಕಾಶ ಕೈತಪ್ಪಿತ್ತು LDF ಅಧಿಕಾರಕ್ಕೆ ಬಂದಂತ ಕಾರಣಕ್ಕಾಗಿ. ಹೀಗಾಗಿ ಮತ್ತೆ ಅವರನ್ನ ಮುಂದಿನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಬೇಕನ್ನುವಂತ ಒಂದು ಚರ್ಚೆಗಳು, ಬೆಳವಣಿಗೆಗಳು ಕೂಡ ಕೇರಳ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಹೀಗಾಗಿ ರಮೇಶ್ ಚೆನ್ನಿತ್ತಲ ಮತ್ತು ವಿ ಡಿ ಸತೀಶನ್ ಮಧ್ಯೆ ಪ್ರಬಲವಾದಂತಹ ಪೈಪೋಟಿ ಇದೆ. KC ವೇಣುಗೋಪಾಲ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ಪೈಪೋಟಿಲಿದೆ. ಆದರೆ ವೇಣುಗೋಪಾಲ್ ಇನ್ನೂ ಕೂಡ ತಮ್ಮ ನಡೆ ಏನು ಅನ್ನುವಂಥ ವಿಚಾರದ ಬಗ್ಗೆ ಸ್ಪಷ್ಟವಾದಂತಹ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಅವರು ನಿಜವಾಗಿಯೂ ಕೂಡ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿ ಇದ್ದಾರೋ ಅಥವಾ ಇಲ್ವೋ ಅನ್ನುವಂಥದ್ದನ್ನು ಅವರು ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ. ಹಾಗಾಗಿ ವೇಣುಗೋಪಾಲ್ ಅವರ ಹೆಸರು ಕೂಡ ರೇಸ್ನಲ್ಲಿದೆ. ಒಂದು ವೇಳೆ ವೇಣುಗೋಪಾಲ್ ರೇಸ್ನಿಂದ ಹೊರಗುಳಿದ್ರೆ ವಿ ಡಿ ಸತೀಸನ್ ಮತ್ತು ರಮೇಶ್ ಚೆನ್ನಿತ್ತಲ ಮಧ್ಯೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ನೇರವಾದಂತಹ ಪೈಪೋಟಿ ಏರ್ಪಡಲಿದೆ. ಆದರೆ ಅದೆಲ್ಲವೂ ಕೂಡ ತಿರುವನಂತಪುರಂನಲ್ಲೇ ತೀರ್ಮಾನವಾಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ACC ವೀಕ್ಷಕರು ಬಂದು ವರದಿಯನ್ನು ಪಡೆದು ಹೈಕಮಾಂಡ್ಗೆ ಸಲ್ಲಿಸಿದ ಬಳಿಕ ಬಹುತೇಕ ನಾಳೆ ಅಥವಾ ನಾಡಿದ್ದು ದೆಹಲಿಯಲ್ಲಿ ತೀರ್ಮಾನ ಆಗಬಹುದು. ಈಗ ಸದ್ಯಕ್ಕೆ AICC ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮತ್ತು ಕೇರಳದ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ದೀಪ್ದಾಸ್ ಮುನ್ಷಿ ಮತ್ತು KC ವೇಣುಗೋಪಾಲ್ ಇಬ್ಬರು ಕೂಡ ತಿರುವನಂತಪುರಂನಲ್ಲೇ ಇದ್ದಾರೆ. ಬಹುತೇಕ ಇವತ್ತು ಸಂಜೆ ವೇಳೆಗೆ ಅಥವಾ ನಾಳೆ ತಿರುವನಂತಪುರಂದ ವೇಣುಗೋಪಾಲ್ ದೆಹಲಿಗೆ ತೆರಳಿ ಕಾಂಗ್ರೆಸ್ ವರಿಷ್ಠರನ್ನ ರಾಹುಲ್ ಗಾಂಧಿ ಅವರನ್ನ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆಗಳಿವೆ. ಆ ಬಳಿಕವೇ ಕೇರಳದ ಮುಂದಿನ ಮುಖ್ಯಮಂತ್ರಿ ವಿಚಾರದ ಒಂದು ಸ್ಪಷ್ಟ ತೀರ್ಮಾನಗಳು ಆಗಬಹುದು. ಮಧುಶ್ರೀ, ಧನ್ಯವಾದ ಕಿರಣ್, ತಮ್ಮ ಮಾಹಿತಿಗಾಗಿ.